ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಂತಹ ಪ್ರಕರಣ ಅಂದ್ರೆ ಅದು ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸುಳಿವು ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಉಗ್ರನ ಜಾಡು ಹಿಡಿದಿರುವ ರಾಷ್ಟ್ರೀಯ ತನಿಖಾ ತಂಡ, ಉಗ್ರ ಧರಿಸಿದ್ದ ಟೋಪಿಯ ಮೂಲ ಪತ್ತೆ ಹಚ್ಚಿದೆ ತನಿಖಾ ತಂಡ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಟೋಪಿಯನ್ನ ಚೆನ್ನೈನ ಮಾಲ್ ಒಂದರಲ್ಲಿ ಖರೀದಿ ಮಾಡಿದ್ನಂತೆ ಉಗ್ರ. ರಿಪಬ್ಲಿಕಾನದಲ್ಲಿ ಬಾಂಬರ್ನ ಎಕ್ಸ್ಕ್ಲೂಸಿವ್ ವರದಿ. ಶಂಕಿತರ ಜೊತೆ ಇನ್ನೊಬ್ಬ ಇರುವ ಬಗ್ಗೆಯೂ ಕೂಡ ಸುಳಿವು ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ಮಹತ್ವದ ಸುಳಿವು ಈ ಪ್ರಕರಣದಲ್ಲಿ. ಉಗ್ರ ಧರಿಸಿದ್ದ ಕ್ಯಾಪ್ ಅದನ್ನ ಎಲ್ಲಿ ಖರೀದಿ ಮಾಡಿದ್ದ, ಎಲ್ಲಿಂದ ಆತ ತಂದಿದ್ದ ಅನ್ನೋದನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಟೋಪಿಯನ್ನ ಚೆನ್ನೈನ ಮಾಲ್ ಒಂದರಲ್ಲಿ ಈತ ಖರೀದಿ ಮಾಡಿದ್ದ. ಅಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಉಗ್ರನ ಜೊತೆಗೆ ಮತ್ತೊಬ್ಬ ಕೂಡ ಇದ್ದ ಅನ್ನುವಂತಹ ಸುಳಿವು ಎನ್ಐಎ ಅಧಿಕಾರಿಗಳಿಗೆ ಲಭ್ಯವಾಗಿದೆ ಅಂತೆ. ಇದು ರಿಪಬ್ಲಿಕಾನದಲ್ಲಿ ಬಾಂಬರ್ನ ಎಕ್ಸ್ಕ್ಲೂಸಿವ್ ವರದಿ. ಸಹಜವಾಗಿ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು ಈ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಜನ ಮನೆ ಬಿಟ್ಟು ಆಚೆ ಬರುವಂತಹ ಪರಿಸ್ಥಿತಿಯೂ ಇರಲಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕ, ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು. ಬಟ್ ಯಾವಾಗ ಎನ್ಐಎ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ರು, ಸದ್ಯ ಬಾಂಬರ್ನ ಕುರಿತಾಗಿ ಒಂದು ಮಹತ್ವದ ಸುಳಿವು ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ, ಎನ್ಐಎ ಅಧಿಕಾರಿಗಳ ತನಿಖೆ ಸದ್ಯ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಸದ್ಯ ಶಂಕಿತನ ಬಗ್ಗೆ ಅಥವಾ ಉಗ್ರನ ಬಗ್ಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಡೀಟೇಲ್ಸ್ ಕೊಡ್ತೀರಿ ಈ ಕುರಿತಾಗಿ? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಏನು ಆ ಶಂಕಿತ ಇದ್ದಾನೆ ಆತ ಅಂದ್ರೆ ಒಂದು ಮಸೀದಿ ಹತ್ರ ಹೋಗಿ ಅಲ್ಲಿ ಒಂದು ಕ್ಯಾಪ್ ಅನ್ನ ಬಿಟ್ಟೋಗಿರ್ತಾನೆ. ಆನಂತರ ಆ ಕ್ಯಾಪ್ನ ಜಾಡು ಹಿಡಿದಂತ ಹೋದಂತ ಪೊಲೀಸರು ಅಂದ್ರೆ ಎನ್ಐಎ ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಪೊಲೀಸರಾಗಿರ್ಬೋದು, ಆನಂತರ ಅದರಲ್ಲಿ ಸಿಕ್ಕಂತಹ ಏನೊಂದು ಕೂದಲ್ ಸಿಕ್ಕಿರತ್ತೆ ಅದನ್ನು ಕೂಡ DNA ಟೆಸ್ಟಿಗೂ ಕೂಡ ಕಳಿಸಿರುವಂಥದ್ದು. ಆನಂತರ ಆ ಕ್ಯಾಪ್ ಎಲ್ಲಿ ತಗೊಂಡಿದ್ದು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾರೆ. ಆಗ ಈತನ ಸುಳಿವು ಸಿಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಸೊ ಹೀಗಾಗಿ ಆ ಒಂದು ವಿಚಾರವನ್ನು ನೋಡ್ತಾ ಹೋದಂಥ ಎನ್ಐಎ ಅಧಿಕಾರಿಗಳಿಗೆ ಏನೊಂದು ತಮಿಳ್ನಾಡಿನ ಚೆನ್ನೈನ ಒಂದು ಮಾಲ್ನಲ್ಲಿ ಈತ ಏನೊಂದು ಕ್ಯಾಪ್ನ ಪರ್ಚೇಸ್ ಮಾಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಅಲ್ಲೂ ಕೂಡ ಆತನ ಜೊತೆಗೆ ಇನ್ನೋರ್ವ ವ್ಯಕ್ತಿ ಕೂಡ ಬಂದಿದ್ದ ಅಂತ ಹೇಳಿ ಈಗಾಗಲೇ ಏನು ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಸೊ ಹೀಗಾಗಿ ಆತನ ಇನ್ಫಾರ್ಮೇಷನ್ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ತಗೊಳ್ತಾ ಇದ್ದಾರೆ. ಅವರು ಯಾವಾಗ ಹೋಗಿ ಇದನ್ನು ಕ್ಯಾಪನ್ನು ಪರ್ಚೇಸ್ ಮಾಡಿದ್ರು ಮತ್ತು ಇಬ್ಬರೇ ಹೋಗಿದ್ರು ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಅವ್ರ ಜೊತೆ ಇನ್ನೂ ಯಾರು ಮಾತಾಡಿದಾರ ಮಾಲಲ್ಲಿ ಅಂತ ಹೇಳಿ ಅದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರ ಇನ್ ಆ್ಯಂಡ್ ಎಕ್ಸಿಟ್ ಮತ್ತು ಪರ್ಚೇಸಿಂಗ್ ಎಲ್ಲ CCTVಗಳನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಈಗಾಗಲೇ ಕಲೆಕ್ಟ್ ಮಾಡಿರುವಂಥದ್ದು. ಸೊ ಹೀಗಾಗಿ ಬಹುತೇಕ ಆ ಸುಳಿವು ಸಿಕ್ಕಿದೆ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಇದರ ಜೊತೆಗೆ ಅವರು ತಮಿಳ್ನಾಡಲ್ಲೇ ಅಜಯ್ ಫೈನ್, ಹಾಗೆ ಸಂಪರ್ಕದಲ್ಲಿ ವಾಪಸ್